ಈ ಎಕ್ಸ್ಪೋಜರ್, ಟೂ ಮಚ್ ಎಕ್ಸ್ಪೋಜರ್ ಏನಿರುತ್ತೆ ಅದು ಹೇಗೆ ಸ್ಲೀಪ್ ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡುತ್ತೆ ಡಾಕ್ಟರ್? ಆ್ಯಂಡ್ ಟು ಅವಾಯ್ಡ್ ದಟ್ ವಾಟ್ ಶುಡ್ ಪೇರೆಂಟ್ಸ್ ಡೂ? ಕಂಟೆಂಟ್, ಯಾವುದೇ ಒಂದು ವಿಜುವಲ್ ಕಂಟೆಂಟ್ ಬಂದಾಗ ಡಾಟಾ ಎಲ್ಲ ನಮ್ಮ ಬ್ರೈನಿಗೆ ಫೀಡ್ ಆಗುತ್ತೆ. ಸೊ ಆ ಕಂಟೆಂಟಲ್ಲಿ ಎಕ್ಸೈಟೇಷನ್ ಮಾಡುವಂಥದ್ದು, ಗ್ರ್ಯಾಟಿಫಿಕೇಷನ್ ಬರೋವಂಥದ್ದು, ಮತ್ತು ನೀವೇನು ನಿಮಗೆ ಸೀಕ್ ಮಾಡ್ದಿರೋ ಆ ಕಂಟೆಂಟು ಅದ್ರಲ್ಲಿ ಕಂಟಿನ್ಯೂಸ್ ಬರ್ತಾ ಇದ್ದಾಗ ಡೋಪಮಿನ್ ಲೆವೆಲ್ಸ್ ಜಾಸ್ತಿ ಆಗಿ ಮಕ್ಕಳಿಗೆ ನಿದ್ದೆ ಮಾಡಲಿಕ್ಕೆ ಬಿಡೋದಿಲ್ಲ, ಎಕ್ಸೈಟೇಷನ್ ಆಗುತ್ತೆ, ಮತ್ತು ಯೋಚನೆ ಮಾಡೋದಕ್ಕೆ ಬಿಡೋದಿಲ್ಲ. ದೇ ವಿಲ್ ಲೂಸ್ ಕಂಟ್ರೋಲ್ ಆಫ್ ದಿ ರಿಯಲ್ ವರ್ಲ್ಡ್. ಸೊ ಇದನ್ನು ನಾವು ಹೆಂಗೆ ಅವಾಯ್ಡ್ ಮಾಡ್ಬೋದು ಅಂತಂದರೆ, ನೀವು ಸೆಕ್ಷನ್ 144 ನೋಡಿದರೆ, ಯಾವುದೇ ಒಂದು ಗಲಾಟೆ ಅಥವಾ ಯಾವುದೇ ಒಂದು ದೊಂಬಿ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ಸ್ ಬಂದಾಗ ಸೆಕ್ಷನ್ 144 ಅಂದರೆ ಕರ್ಫ್ಯೂನ ಹಾಕ್ತಾರೆ. ಅಂದರೆ ಅಲ್ಲಿ ಯಾರೂ ಕೂಡ ಓಡಾಡೋಂಗಿಲ್ಲ, ಬರೀ ಪೊಲೀಸ್ ಬಿಟ್ಟರೆ ಬೇರೆ ಯಾರೂ ಅಲ್ಲಿ ಇರಬಾರ್ದು ಅಂತ, ರೆಲೆವೆಂಟ್ ಪೀಪಲ್ ಬಿಟ್ಟರೆ ಬೇರೆ ಯಾರೂ ಇರಬಾರ್ದು ಅಂತ. ಅದೇ ರೀತಿ ಮಕ್ಕಳಲ್ಲಿ ಮನೆಯಲ್ಲಿ ಡಿಜಿಟಲ್ ಕರ್ಫ್ಯೂನ ಹಾಕುವಂಥದ್ದು ಭಾಳ ಇಂಪಾರ್ಟೆಂಟು. ಅದನ್ನು ನೀವು ಹೇಗೆ ಹಾಕ್ತೀರಾ, ಬಿಕಾಸ್ ಸಡನ್ನಾಗಿ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಕಷ್ಟ ಆಗುತ್ತೆ, ಬಟ್ ನೀವು ಅದನ್ನು ಮಾಡಲೇಬೇಕು. ಅಂದರೆ ಡಿಜಿಟಲ್ ಕರ್ಫ್ಯೂ ಅಂತಂದರೆ ಒಂದು ಡಿಜಿಟಲ್ ಫ್ರೀ ಝೋನ್ ಇಟ್ಕೋಬೇಕು, ಡಿಜಿಟಲ್ ಫ್ರೀ ಫ್ಯಾಮಿಲಿ ಟೈಮ್ ಇಟ್ಕೋಬೇಕು, ಡಿಜಿಟಲ್ ಫ್ರೀ ಸ್ಲೀಪ್ ಟೈಮ್ ಇಟ್ಕೋಬೇಕು. ಅಂದರೆ ಆ ಒಂದು ಟೈಮಲ್ಲಿ ರೂಮ್ ಒಳಗಡೆ ಯಾರೂ ಕೂಡ ಮೊಬೈಲ್ನ ತೊಗೊಳಂಗಿಲ್ಲ, ಕರ್ಫ್ಯೂ, ಡಿಜಿಟಲ್ ಕರ್ಫ್ಯೂ. ಮತ್ತು ಫ್ಯಾಮಿಲಿಯವರು ಊಟ ಮಾಡಬೇಕಾದ್ರೆ ಮೊಬೈಲನ್ನು ಯೂಸ್ ಮಾಡೋಂಗಿಲ್ಲ, ಅಲ್ಲೂ ಕರ್ಫ್ಯೂ. ಸೊ ನೀವು ಡಿಜಿಟಲ್ ಕರ್ಫ್ಯೂನ ಕರೆಕ್ಟಾದಂಥ ಒಂದು ಪ್ಲೇಸಲ್ಲಿ ಎಲ್ಲರೂ ಅದನ್ನು ಹಾಕಿ ಫಾಲೋ ಮಾಡಿ, ಮಕ್ಕಳಿಗೆ ನೀನು ನೋಡಬೇಡ ಅಂತ ಹೇಳಿ ಅವ್ರು ಮೊಬೈಲ್ ಇಟ್ಕೊಂಡು ಹಿಂಗೆ ನೋಡ್ತಾ ಇದ್ದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಯು ಶುಡ್ ಲೀಡ್ ಬೈ ಎಕ್ಸಾಂಪಲ್. ಸೊ ಹಾಗಾಗಿ ಈ ಒಂದು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಮತ್ತು ಡಿಜಿಟಲ್ ಕಂಟೆಂಟಿಂದ ಮಗುಗೆ ಆಗುವಂಥ ಒಂದು ಸ್ಲೀಪ್ ಡಿಸ್ಟರ್ಬೆನ್ಸಸ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಡಿಜಿಟಲ್ ಕರ್ಫ್ಯೂ ಮಾಡಿ ಅದನ್ನು ಪ್ರತಿಯೊಬ್ಬರು ಮನೆಯವರು ಕೂಡ ಕಂಪಲ್ಸರಿಯಾಗಿ ಫಾಲೋ ಮಾಡಿದಾಗ ಡೆಫಿನೆಟಾಗಿ ಕಿಡ್ ವಿಲ್ ಲೆಫ್ಟ್ ವಿತ್ ನೋ ಆಪ್ಷನ್. ಅವರು ಕೂಡ ನೋಡೇ ಅವ್ರ ಸುತ್ತಮುತ್ತ ನೋಡೇ ಅಂತ ಕಲಿಯುವಂಥದ್ದು. ಅವರೆಲ್ಲರೂ ಅದನ್ನು ಫಾಲೋ ಮಾಡ್ತಾ ಇದ್ದಾಗ ಫಸ್ಟ್ 1-2 ದಿನ ಅಳ್ತಾರೆ, ಹಠ ಮಾಡ್ತಾರೆ, ಆಮೇಲೆ ಹೋಗ್ತಾ ಅವರು ದೇ ಗೆಟ್ ಅಡ್ಜಸ್ಟೆಡ್.